ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಕೆಟಲ್ಲಿ ಹೊಸದಾಗಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಪೆನ್ನಿ ಸ್ಟಾಕ್ಗಳಲ್ಲಿ ಹೆಚ್ಚಾಗಿ ಗಮನವನ್ನು ಕೊಡ್ತಾರೆ. ಏನಕ್ಕೆಂದರೆ ಆ ಸ್ಟಾಕ್ ಪ್ರೈಸ್ ನಮಗೆ 10 ರೂಪಾಯಿ 12 ರೂಪಾಯಿ ಹತ್ರ ಕಾಣಿಸ್ತಿರುತ್ತೆ. ಸೊ ಈ ಸ್ಟಾಕ್ಗಳಲ್ಲಿ ಮೊದಲು ನಾವು ಇನ್ವೆಸ್ಟ್ಮೆಂಟನ್ನು ಮಾಡೋಣ. ಈ ಪೆನ್ನಿ ಸ್ಟಾಕ್ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅದರ ಬೇಸಿಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೋದು ಅಂತ ಅವರು ಅನ್ಕೋತಾರೆ. ಹಾಗೆ ಪೆನ್ನಿ ಸ್ಟಾಕ್ಗಳಲ್ಲಿ ತುಂಬ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿ ಅವರಿಗೆ ಯಾವುದೇ ರೀತಿ ಒಂದು ಮೊಮೆಂಟಮ್ ಕಾಣಿಸೋದಿಲ್ಲ. ಆಗ ಅವರು ಮಾರ್ಕೆಟಿಂದ ಯಾವುದೇ ರಿಟರ್ನ್ಸ್ ನಮಗೆ ಸಿಗೋದಿಲ್ಲ ಅಂತ ಅಂದ್ಕೊಂಡು ಇನ್ವೆಸ್ಟ್ಮೆಂಟ್ ಪ್ಲಾನನ್ನೇ ಡ್ರಾಪ್ ಮಾಡ್ತಾರೆ. ಹಾಗೆ ಕೆಲವೊಂದಿಷ್ಟು ಜನ ಒಂದೇ ಸೆಕ್ಟರ್ನ ಸ್ಟಾಕ್ಗಳು ಅಂದರೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸೊ IT ಸೆಕ್ಟರ್ನಲ್ಲಿ ಡೌನ್ಫಾಲ್ ಬಂದಾಗ ಅವರ ಪೋರ್ಟ್ಫೋಲಿಯೋ ತುಂಬಾ ಡೌನ್ ಸೈಡ್ ಇರುತ್ತೆ. ಈ ರೀತಿ ಮಾಡೋ ಬದಲು ನಾವು ಏನು ಮಾಡಬೇಕು ಅಂದರೆ 4-5 ಸೆಕ್ಟರ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಸೆಕ್ಟರ್ನ ಟಾಪ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸ್ಟಾಕ್ಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಡಿವೈಡ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ 1 ಲಕ್ಷದ ಸ್ಯಾಂಪಲ್ ಪೋರ್ಟ್ಫೋಲಿಯೋನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡೋದು ಹಾಗೆ ಇನ್ವೆಸ್ಟ್ಮೆಂಟನ್ನು ಯಾವ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಕೋಬಹುದು ಅದನ್ನು ತಿಳಿಸ್ಕೊಡ್ತೀನಿ. ಸೊ ಯೂಶಲಿ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ ಅಂದಾಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 5ರಿಂದ 6 ಸ್ಟಾಕ್ಗಳನ್ನು ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಅಥವಾ ಮ್ಯಾಕ್ಸಿಮಮ್ 7 ಸ್ಟಾಕ್ಗಳನ್ನು ನೀವು ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ನಾನಿಲ್ಲಿ 5 ಸೆಕ್ಟರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ 5 ಸೆಕ್ಟರ್ಗಳಲ್ಲಿ 20% ನನ್ನ ಇನ್ವೆಸ್ಟ್ಮೆಂಟನ್ನು ಡಿವೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಯಾವುದೇ ಒಂದು ರೂಲ್ ಇಲ್ಲ, ಈಕ್ವಲ್ ಆಗಿ ನೀವು ಎಲ್ಲ ಸೆಕ್ಟರ್ಗಳಲ್ಲೂ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ. ಸೊ ನಿಮಗೆ ಒಂದು ಐಡಿಯಾ ಇರುತ್ತೆ, ಅಂದರೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಹಾಗೆ ಗ್ರೀನ್ ಎನರ್ಜಿ ಮುಂದೆ ಬರುವಂಥ ವರ್ಷಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಆಗ ನೀವು ಆಟೋ ಸೆಕ್ಟರ್ ಹಾಗೆ ಎನರ್ಜಿ ಸೆಕ್ಟರಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಫೈನಾನ್ಷಿಯಲ್, ಫಾರ್ಮಾ, ಟೆಕ್ನಾಲಜಿ ಈ ಎಲ್ಲ ಸೆಕ್ಟರ್ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ನೀವು ಕಮ್ಮಿ ಇಡ್ಬೋದು. ಸೊ ಈ ರೀತಿಯಲ್ಲಿ ನಿಮ್ಮ ಅಲೋಕೇಶನನ್ನು ನೀವು ಡಿವೈಡ್ ಮಾಡ್ಬೋದಾಗುತ್ತೆ. ಜಸ್ಟ್ ನಾನು ವಿಡಿಯೋ ಪರ್ಪಸ್ಗೋಸ್ಕರ ಹಾಗೆ ನಿಮಗೆ ಎಕ್ಸ್ಪ್ಲನೇಷನ್ ಈಸಿ ಆಗಲಿ ಅಂತ ಎಲ್ಲ ಸೆಕ್ಟರ್ಗಳಲ್ಲೂ ಇಲ್ಲಿ 20% ಡಿವೈಡ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸೆಕ್ಟರ್, IT ಸೆಕ್ಟರ್, ಫಾರ್ಮಾ ಸೆಕ್ಟರ್, ಆಟೋ ಸೆಕ್ಟರ್ ಮತ್ತು ಕೆಮಿಕಲ್ ಸೆಕ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿದಾಗ ಮೇಜರ್ ಆಗಿ ಟಾಪ್ ಪರ್ಫಾರ್ಮಿಂಗ್ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡಿದ್ರೆ ICICI ಬ್ಯಾಂಕ್ ನೋಡೋದಕ್ಕೆ ಸಿಗುತ್ತೆ. 686 ಪ್ರೈಸಲ್ಲಿ ICICI ಬ್ಯಾಂಕ್ ಟ್ರೇಡ್ ಆಗ್ತಿದೆ. ಸೊ ಇದು ಶುಕ್ರವಾರ ಜೂನ್ 17 ಕ್ಲೋಸಿಂಗ್ ಪ್ರೈಸ್ ಆಗಿರುತ್ತೆ. ಸೊ ನಿಮಗೆ ಪ್ರೈಸಲ್ಲಿ ಸ್ವಲ್ಪ ವೇರಿಯೇಷನ್ ಕಾಣಿಸಬಹುದು. ಎರಡನೇ ಸ್ಟಾಕ್ HDFC ಬ್ಯಾಂಕ್, ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ಗಳಲ್ಲಿ ಕನ್ಸಿಡರ್ ಮಾಡಿದಾಗ ಇದು ಟಾಪ್ ಬ್ಯಾಂಕ್ ಆಗಿರುತ್ತೆ. 1300 ಪ್ರೈಸಲ್ಲಿ HDFC ಬ್ಯಾಂಕ್ ಈಗ ಟ್ರೇಡ್ ಆಗ್ತಿದೆ. ಮೂರನೇ ಸ್ಟಾಕ್ SBI PSU ಸೆಕ್ಟರ್ನ ಬ್ಯಾಂಕ್, ಅಂದರೆ ಗೌರ್ಮೆಂಟ್ ಸೆಕ್ಟರ್ನ ಬ್ಯಾಂಕ್. ಹಾಗೆ ಕಸ್ಟಮರ್ ಬೇಸ್ ತುಂಬಾನೇ ಚೆನ್ನಾಗಿದೆ SBIಯಲ್ಲಿ, ಹಾಗೆ ಇವರ ನೆಟ್ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ನಾಲ್ಕನೇದಾಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಅಷ್ಟೇ ಒಳ್ಳೆ ಒಂದು ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ ಆಗಿರುತ್ತೆ. ಐದನೇದಾಗಿ ಆಕ್ಸಿಸ್ ಬ್ಯಾಂಕ್ ಕೂಡ ಅಷ್ಟೇ 630 ಪ್ರೈಸ್ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಕೂಡ ಅಷ್ಟೇ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಟಾಪ್ ಸ್ಟಾಕ್ ಆಗಿರುತ್ತೆ. ಹಾಗೆ ಆರನೇದಾಗಿ ಬಜಾಜ್ ಫಿನಾನ್ಸ್ ಲಿಮಿಟೆಡ್. ಸೊ ಇದೊಂದು NBFC ಕಂಪನಿ, ಅಂದರೆ ನಾನ್ ಬ್ಯಾಂಕಿಂಗ್ ಕಂಪನಿ. ಸೊ ಇವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಸ್ಟಾಕನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಹಾಗೆ ನೀವು ಇಲ್ಲಿ ಕೇಳ್ಬೋದು, ಇನ್ನೂ ಕೂಡ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಅವೈಲೇಬಲ್ ಇದೆ ಅಂತ. ಇಂಡಸ್ಇಂಡ್ ಬ್ಯಾಂಕ್ ಇದೆ, ಫೆಡರಲ್ ಬ್ಯಾಂಕ್ ಇದೆ, ಬಂಧನ್ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್, ಈ ಎಲ್ಲ ಸ್ಟಾಕ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಆ ಒಂದು ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ನೀವು ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿರಬೇಕಾಗುತ್ತೆ. ನೀವು ಸೇಫ್ ಆಗಿ ಪ್ಲೇ ಮಾಡಬೇಕು ಅಂದರೆ, ಸೇಫ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂದಾಗ ಟಾಪ್ ಸ್ಟಾಕ್ಸ್ ಏನಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡ್ಬೋದು. ಹಾಗೆ ನಾನು ಏನು 4 ಸ್ಟಾಕ್ಗಳನ್ನು ಹೇಳಿದೆ, ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆದರೆ ಆ ಸ್ಟಾಕ್ಗಳನ್ನು ಕೂಡ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸೆಕ್ಟರಲ್ಲಿ ನಾನು ICICI ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಸೊ 6 ಸ್ಟಾಕ್ಗಳು ಚೆನ್ನಾಗಿದೆ, ಬಟ್ ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ನಾನು ICICI ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ IT ಸೆಕ್ಟರ್ ತುಂಬಾನೇ ಫಾಲ್ ಆಗ್ತಿದೆ, ಬಟ್ IT ಸೆಕ್ಟರ್ನ ಗ್ರೋತ್ ಪ್ರಾಸ್ಪೆಕ್ಟಿವ್ಗಳು ಕೂಡ ತುಂಬಾನೇ ಚೆನ್ನಾಗಿದೆ. IT ಸೆಕ್ಟರ್ನ ಒಂದು ಸ್ಟಾಕನ್ನು ನೀವು ಖಂಡಿತವಾಗ್ಲೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಇನ್ಫೋಸಿಸ್ 1400 ರೂಪಾಯಿ ಪ್ರೈಸ್ ಹತ್ರ ಈಗ ಟ್ರೇಡ್ ಆಗ್ತಿದೆ. 2000 ಹೈಯಿಂದ ಇನ್ಫೋಸಿಸ್ ತುಂಬಾನೇ ಕರೆಕ್ಟ್ ಆಗಿದೆ. ಹಾಗೆ ನೆಕ್ಸ್ಟ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 11 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ. 3100 ಪ್ರೈಸ್ ಹತ್ರ ಇದು ಟ್ರೇಡ್ ಆಗ್ತಿದೆ. 4200 ಹೈಯಿಂದ TCS ಕರೆಕ್ಟ್ ಆಗಿದೆ. ಮೂರನೇದಾಗಿ HCL ಕೂಡ ಅಷ್ಟೇ ಈಗ 1000 ರೂಪಾಯಿ ಕೆಳಗಡೆ ಟ್ರೇಡ್ ಆಗ್ತಿದೆ. ಇದು ಕೂಡ ಅಷ್ಟೇ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಹೊಂದಿರುವಂತಹ ಕಂಪನಿ. ಟೆಕ್ ಮಹೀಂದ್ರಾ ಕೂಡ ಈಗ ನಮಗೆ 1000 ರೂಪಾಯಿ ಕೆಳಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಟೆಕ್ ಮಹೀಂದ್ರಾ ಕೂಡ ಅಷ್ಟೇ ಒಳ್ಳೆ ಒಂದು IT ಸೆಕ್ಟರ್ನ ಸ್ಟಾಕ್ ಆಗಿರುತ್ತೆ. ಹಾಗೆ ಐದನೇದಾಗಿ ವಿಪ್ರೋ ಕೂಡ ತುಂಬಾನೇ ಕರೆಕ್ಟ್ ಆಗಿದೆ. 700 ಹೈಯಿಂದ ವಿಪ್ರೋ ಈಗ 400 ರೂಪಾಯಿ ಹತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ವಿಪ್ರೋ ಕೂಡ ಅಷ್ಟೇ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿರುವಂತಹ ಕಂಪನಿ. ಸೊ ಈ 5 ಸ್ಟಾಕ್ಗಳು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆಗಿರುತ್ತೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಪಾರ್ಟ್ ಆಗಿರುವಂತಹ ಸ್ಟಾಕ್ಗಳು. ಸೊ ನೀವು IT ಸೆಕ್ಟರಲ್ಲಿ ಸ್ಟಾಕ್ಗಳನ್ನು ಹುಡುಕ್ತಿದ್ರೆ ಈ 5 ಸ್ಟಾಕ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಇಲ್ಲೂ ಕೂಡ ನೀವು ಕೇಳ್ಬೋದು, ಮೈಂಟ್ರಿ, ಎಂಫಸಿಸ್, L&T ಇನ್ಫೋಟೆಕ್, ಸೊ ಈ ರೀತಿಯ ಕಂಪನಿಗಳು ಇದೆ, ಅದನ್ನು ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ. ಸೊ ಇಲ್ಲಿ ಸೇಫ್ ಆಗಿ ನಾವು ಪ್ಲೇ ಮಾಡಬೇಕು ಅಂದಾಗ ಲಾರ್ಜ್ ಕ್ಯಾಪ್ನ ಸೆಕ್ಟರ್ನ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವು ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿದ್ರೆ ಖಂಡಿತವಾಗ್ಲೂ ಎಂಫಸಿಸ್, ಮೈಂಟ್ರಿ, L&T ಇನ್ಫೋಟೆಕ್, KPIT, ಸೊ ಈ ರೀತಿಯ ಸ್ಟಾಕ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ.
ಸೊ ಇಲ್ಲಿ ನಾನು ಇನ್ಫೋಸಿಸ್ ಅನ್ನ IT ಸೆಕ್ಟರ್ ಇಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಫಾರ್ಮಾ ಸೆಕ್ಟರ್ ತುಂಬಾನೇ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗುತ್ತೆ. ಸೊ ನಮಗೆ ಬೇರೆ ಸೆಕ್ಟರ್ಗಳಲ್ಲಿ ತುಂಬಾನೇ ಫಾಲ್ ಕಾಣಿಸ್ತಿದ್ದಾಗ ಫಾರ್ಮಾ ಸೆಕ್ಟರ್ ಮತ್ತೆ FMCG ಸೆಕ್ಟರ್ ಬ್ಯಾಲೆನ್ಸ್ಡ್ ಆಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಸೊ ಈ ಒಂದು ಸೆಕ್ಟರ್ಗಳನ್ನು ನಾವು ಡಿಫೆನ್ಸಿವ್ ಸೆಕ್ಟರ್ ಅಂತ ಕೂಡ ಕರಿತೀವಿ. ಸೊ ಫಾರ್ಮಾ ಸೆಕ್ಟರ್ ಅಲ್ಲಿ ಮೇಜರ್ ಆಗಿ DV ಸ್ಲ್ಯಾಬ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 3500 ಪ್ರೈಸ್ ಹತ್ರ ಇದು ಟ್ರೇಡ್ ಆಗ್ತಿದೆ. ಹಾಗೆ ನೆಕ್ಸ್ಟ್ ನಮಗೆ ಡಾಕ್ಟರ್ ರೆಡ್ಡಿಸ್ ಕೂಡ ಅಷ್ಟೇ ಒಂದು ಬ್ಲೂ ಚಿಪ್ ಸ್ಟಾಕ್ ಆಗಿರುತ್ತೆ. ಇದನ್ನು ಕೂಡ ನಾವು ಫಾರ್ಮಾ ಸೆಕ್ಟರ್ ಅಲ್ಲಿ ಕನ್ಸಿಡರ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ಸಿಪ್ಲಾ ಕೂಡ ಅಷ್ಟೇ ಒಂದು ಮಾರ್ಕೆಟ್ ಲೀಡರ್ ಸ್ಟಾಕ್. 1000 ರೂಪಾಯಿ ಕೆಳಗಡೆ ಈಗ ಸಿಪ್ಲಾ ಟ್ರೇಡ್ ಆಗ್ತಿದೆ. ಹಾಗೆ ಸನ್ ಫಾರ್ಮಾ ಕೂಡ ನಮಗೆ ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯ ಪಾರ್ಟ್ ಆಗಿರುವಂತಹ ಸ್ಟಾಕ್. ಸನ್ ಫಾರ್ಮಾ ಕೂಡ 800 ರೂಪಾಯಿ ಕೆಳಗಡೆ ಈಗ ಟ್ರೇಡ್ ಆಗ್ತಿದೆ. ಹಾಗೆ ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡಿದಾಗ ಅರಬಿಂದೋ ಫಾರ್ಮಾ ಕೂಡ ಫಾರ್ಮಾ ಸೆಕ್ಟರ್ ಅಲ್ಲಿ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಲಾರಸ್ ಲ್ಯಾಬ್ ಅನ್ನ ಕೂಡ ಕನ್ಸಿಡರ್ ಮಾಡಬಹುದು. ಸೊ ಇದು ಕೂಡ ನಮಗೆ 500 ರೂಪಾಯಿ ಕೆಳಗಡೆ ಅವೈಲೇಬಲ್ ಇದೆ. ಫಾರ್ಮಾ ಸೆಕ್ಟರ್ ಅಲ್ಲಿ ಕೂಡ ನಿಮಗೆ ತುಂಬಾನೇ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಲೆಂಬಿಕ್ ಫಾರ್ಮಾ ಆಗಿರ್ಬೋದು, ಗ್ಲೆನ್ಮಾರ್ಕ್ ಆಗಿರ್ಬೋದು. ಸೊ ಟಾಪ್ ಸ್ಟಾಕ್ ಗಳನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಸನ್ ಫಾರ್ಮಾವನ್ನ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಡಾಕ್ಟರ್ ರೆಡ್ಡಿಸ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಂದಾಗ ಅಲ್ಲಿ ನಿಮಗೆ ಪ್ರೈಸ್ ಫಾಲ್ ಆಗ್ತಿದ್ದಾಗ ಆವರೇಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಾವು 1 ಲಕ್ಷದ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಿರೋದ್ರಿಂದ ಸನ್ ಫಾರ್ಮಾವನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಆಟೋ ಸೆಕ್ಟರ್ ಅಲ್ಲಿ 4 ವೀಲರ್ ಸೆಗ್ಮೆಂಟ್ ಇಂದ ನಿಮಗೆ ಟಾಟಾ ಮೋಟಾರ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಹಾಗೆ ಮಾರುತಿ ಸುಜುಕಿ ನೋಡೋದಕ್ಕೆ ಸಿಗುತ್ತೆ. ನಾವು 1 ಲಕ್ಷದ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಿರೋದ್ರಿಂದ ಮಾರುತಿ ಸುಜುಕಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸಬಹುದು. ಹಾಗೆ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ಹೀರೋ ಮೋಟೋಕಾರ್ಪ್ ನೋಡೋದಕ್ಕೆ ಸಿಗುತ್ತೆ. 2 ವೀಲರ್ ಮತ್ತೆ 3 ವೀಲರ್ ಅಲ್ಲಿ ಬಜಾಜ್ ಆಟೋ ಕೂಡ ಇದೆ. ಹಾಗೆ ಐಶಾರ್ ಮೋಟಾರ್ ಕೂಡ ಅಷ್ಟೇ ರಾಯಲ್ ಎನ್ಫೀಲ್ಡ್ ಇವರ IP ಆಗಿರುತ್ತೆ. ಹಾಗೆ ಇವರು ಹೆವಿ ವೆಹಿಕಲ್ಸ್ ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಆಟೋ ಸೆಕ್ಟರ್ ಅಲ್ಲಿ ಇನ್ನಷ್ಟು ಆಪ್ಷನ್ಸ್ ಕೂಡ ನಮಗೆ ಅವೈಲೇಬಲ್ ಇದೆ. ಸೊ ಆಟೋ ಸೆಕ್ಟರ್ ಇಂದ ಮಹೀಂದ್ರಾ ಅಂಡ್ ಮಹೀಂದ್ರಾವನ್ನು ನಾನು ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ತುಂಬಾ ಜನ ಟಾಟಾ ಮೋಟಾರ್ಸ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ಎಲ್ಲ ಕಂಪನಿಗಳು ತುಂಬಾನೇ ಚೆನ್ನಾಗಿದೆ. ಸೊ ನಿಮಗೆ ಯಾವ ಒಂದು ಸ್ಟಾಕ್ ಬೆಟರ್ ಅಂತ ಅನ್ಸುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಬಹುದಾಗುತ್ತೆ. ಸೊ ನೆಕ್ಸ್ಟ್ ಸೆಕ್ಟರ್ ಕೆಮಿಕಲ್ ಸೆಕ್ಟರ್ ಅಲ್ಲಿ ತುಂಬಾನೇ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇದೆ. ಮೇಜರ್ ಆಗಿ ನಾವು ಗಮನಿಸಿದಾಗ ದೀಪಕ್ ನೈಟ್ರೇಟ್ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. 2000 ರೂಪಾಯಿ ಕೆಳಗಡೆ ಈಗ ದೀಪಕ್ ನೈಟ್ರೇಟ್ ಟ್ರೇಡ್ ಆಗ್ತಿದೆ. ಹಾಗೆ ನಾವು ಆರ್ತಿ ಇಂಡಸ್ಟ್ರೀಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಆರ್ತಿ ಇಂಡಸ್ಟ್ರೀಸ್ ಕೂಡ ತುಂಬಾನೇ ಡ್ರಾಪ್ ಆಗಿದೆ. ಹಾಗೆ SRF ಕೂಡ ಅಷ್ಟೇ ಮಾರ್ಕೆಟ್ ಲೀಡರ್ ಸ್ಟಾಕ್ ಕೆಮಿಕಲ್ ಇಂಡಸ್ಟ್ರಿಯನ್ನು ನಾವು ಕನ್ಸಿಡರ್ ಮಾಡ್ಕೊಂಡಾಗ ಅತುಲ್ ಕೂಡ ಅಷ್ಟೇ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಮಾರುತಿ ಸುಜುಕಿ ರೀತಿಯಲ್ಲಿ ನಿಮಗೆ ಶೇರ್ ಪ್ರೈಸ್ ತುಂಬಾ ಜಾಸ್ತಿ ಅಂತ ಅನ್ನಿಸಬಹುದು 1 ಲಕ್ಷದ ಇನ್ವೆಸ್ಟ್ಮೆಂಟ್ ಇದ್ದಾಗ. ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಆಲ್ಕೈಲ್ ಅಮೈನ್ ಕೂಡ ಒಳ್ಳೆ ಒಂದು ಆಪ್ಷನ್. ಹಾಗೆ ರೋಸರಿ ಬಯೋಟೆಕ್ ಅನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ. ಬಾಲಾಜಿ ಅಮೈನ್ಸ್ ಆಗಿರ್ಬೋದು, ಲಕ್ಷ್ಮಿ ಆರ್ಗ್ಯಾನಿಕ್. ಸೊ ಈ ರೀತಿ ತುಂಬಾನೇ ಆಪ್ಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಟಾಪ್ 6 ಸ್ಟಾಕ್ ಗಳನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಕೆಮಿಕಲ್ ಸೆಕ್ಟರ್ ನಲ್ಲಿ ನಾವು ದೀಪಕ್ ನೈಟ್ರೇಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈಗ 5 ಸೆಕ್ಟರ್ ಇಂದ ನಾವು 5 ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. 1 ಲಕ್ಷದ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ. ಸೊ ಮೊದಲು ನಾವು 1 ಲಕ್ಷದಲ್ಲಿ 50,000, ಸೊ 50% ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಎಲ್ಲ ಸ್ಟಾಕ್ ಗಳಲ್ಲೂ ಮಾಡಬೇಕಾಗುತ್ತೆ. ಅದಾದ್ಮೇಲೆ 50,000ದ ಕ್ಯಾಶ್ ಅನ್ನ ಹೋಲ್ಡ್ ಮಾಡ್ಕೋಬೇಕು. ಸೊ ನಮಗೆ ಯಾವ ಸ್ಟಾಕ್ ಅಲ್ಲಿ ಡಿಪ್ ಕಾಣಿಸುತ್ತೆ ಆ ಸ್ಟಾಕ್ ಅನ್ನ ನಾವು ಬೈ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿಯ ಸ್ಟ್ರಾಟಜಿಯನ್ನ ಬಿಗಿನರ್ಸ್ ಫಾಲೋ ಮಾಡೋದು ಒಳ್ಳೆಯದು. ಸೊ ಇಲ್ಲಿ ನೀವು ಕಂಪ್ಲೀಟ್ 50,000 ಒಂದೇ ಸರಿ ಇನ್ವೆಸ್ಟ್ ಮಾಡಬೇಕು ಅಂತ ಕೂಡ ಇಲ್ಲ. 30,000 ಇನ್ವೆಸ್ಟ್ ಮಾಡಬಹುದು. ಆಮೇಲೆ ನಿಮಗೆ ಡಿಪ್ ಸಿಕ್ಕಿದಾಗ ಬೈಯಿಂಗ್ ಅನ್ನ ಮಾಡ್ತಾ ಹೋಗಬಹುದಾಗುತ್ತೆ. ಸೊ ಈಗ 5 ಸೆಕ್ಟರ್ ಅಲ್ಲಿ ನಾನು ಈಕ್ವಲ್ ಆಗಿ 10,000 ಇನ್ವೆಸ್ಟ್ ಮಾಡ್ತಿದ್ದೀನಿ. ಸೊ 1 ಲಕ್ಷದ ಪೋರ್ಟ್ಫೋಲಿಯೋ, ಬಟ್ ಸ್ಟಿಲ್ ನಾವು ಫಸ್ಟ್ 50,000 ಮಾತ್ರ ಇನ್ವೆಸ್ಟ್ ಮಾಡ್ತಿರೋದ್ರಿಂದ 5 ಸೆಕ್ಟರ್ ಅಲ್ಲಿ ನಾನು 10,000 ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ನಾನು ವಿಡಿಯೋ ಪ್ರಾರಂಭದಲ್ಲೇ ಹೇಳಿರೋ ರೀತಿಯಲ್ಲಿ ಸೊ 10,000 ಈಕ್ವಲ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ಯಾವುದೇ ಒಂದು ರೂಲ್ ಇಲ್ಲ. ಸೊ ನಿಮಗೆ ಆಟೋ ಸೆಕ್ಟರ್ ಚೆನ್ನಾಗಿ ಮಾಡುತ್ತೆ ಅಂದ್ರೆ ಅಲ್ಲಿ ನೀವು 15,000 ಇನ್ವೆಸ್ಟ್ ಮಾಡಬಹುದು. ಫೈನಾನ್ಷಿಯಲ್ ಸೆಕ್ಟರ್ ಮತ್ತೆ IT ಸೆಕ್ಟರ್ ಅಲ್ಲಿ 7,000. ಸೊ ಈ ರೀತಿಯಲ್ಲಿ ಡಿವಿಷನ್ ಅನ್ನ ನೀವು ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲಿ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ನಾವು ICICI ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡಿದೀವಿ. IT ಸೆಕ್ಟರ್ ಇಂದ ಇನ್ಫೋಸಿಸ್, ಫಾರ್ಮಾ ಸೆಕ್ಟರ್ ಇಂದ ಸನ್ ಫಾರ್ಮಾ, ಆಟೋ ಸೆಕ್ಟರ್ ಇಂದ ಮಹೀಂದ್ರಾ ಅಂಡ್ ಮಹೀಂದ್ರಾ, ಹಾಗೆ ಕೆಮಿಕಲ್ ಸೆಕ್ಟರ್ ಇಂದ ದೀಪಕ್ ನೈಟ್ರೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ICICI ಬ್ಯಾಂಕಲ್ಲಿ 10,000 ಇನ್ವೆಸ್ಟ್ ಮಾಡಿ ನಾವು 14 ಶೇರ್ಗಳನ್ನು ಬೈ ಮಾಡ್ಕೋಬಹುದಾಗುತ್ತೆ. ಹಾಗೆ ಇನ್ಫೋಸಿಸ್ ಅಲ್ಲಿ ಕೂಡ ಅಷ್ಟೇ ಈಗಿನ ಪ್ರೈಸ್ ಏನು ನಡೀತಿದೆ ಆ ಪ್ರೈಸ್ ಅಲ್ಲಿ 7 ಶೇರ್ಗಳನ್ನು ನಾವು ಬೈ ಮಾಡ್ಕೋಬಹುದು. ಹಾಗೆ ಸನ್ ಫಾರ್ಮಾದಲ್ಲಿ ನಾವು 12 ಶೇರ್ಗಳನ್ನು ಬೈ ಮಾಡ್ಕೋಬಹುದು. ಹಾಗೆ ಮಹೀಂದ್ರಾ ಅಂಡ್ ಮಹೀಂದ್ರಾದಲ್ಲಿ 10 ಶೇರ್ಗಳನ್ನು ಬೈ ಮಾಡಬಹುದು. ದೀಪಕ್ ನೈಟ್ರೇಟ್ ಅಲ್ಲೂ ಕೂಡ 5 ಶೇರನ್ನು ನಾವು ಬೈ ಮಾಡ್ಕೋಬಹುದು. ಸೊ ಇನಿಷಿಯಲಿ ನಾವು ಈ ರೀತಿ 50,000 ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಈ ರೀತಿ 50,000 ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಅಮೌಂಟ್ ನಿಮ್ಮ ಹತ್ರ ಮಿಕ್ಬೋದು. ಅಂದ್ರೆ 47,000 ಇನ್ವೆಸ್ಟ್ಮೆಂಟ್ ಆಗ್ಬೋದು. 3,000 ನಿಮಗೆ ಮಿಕ್ಬೋದು. ಸೊ ಅದನ್ನು ಕೂಡ ನೀವು ಮತ್ತೆ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ICICI ಬ್ಯಾಂಕ್, ಸನ್ ಫಾರ್ಮಾ, ಸೊ ಯಾವ್ದ್ರಲ್ಲಿ ಬೇಕು ಆ ಒಂದು ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಅದಾದ್ಮೇಲೆ ಯಾವ ಒಂದು ಶೇರ್ ಅಲ್ಲಿ ನಿಮಗೆ ಡಿಪ್ ಕಾಣಿಸುತ್ತೆ, ಸೊ ಎಕ್ಸಾಂಪಲ್ಗೆ ಇಲ್ಲಿ ICICI ಬ್ಯಾಂಕ್ 660, 650 ಪ್ರೈಸ್ಗೆ ಡ್ರಾಪ್ ಆಯ್ತು ಅಂದಾಗ ಸೊ ಅಲ್ಲಿ ನೀವು ಮತ್ತೆ 2 ಶೇರ್ ಅನ್ನ ಆಡ್ ಮಾಡಬಹುದು. ಸೊ ನಿಮ್ಮ ಮಿಕ್ಕ 50,000 ಏನಿರುತ್ತೆ ಅದನ್ನ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬಹುದಾಗುತ್ತೆ. ಸೊ ಎಕ್ಸಾಂಪಲ್ ಈಗ ಇನ್ಫೋಸಿಸ್ 1350ಕ್ಕೆ ಬಂತು ಅಂದಾಗ ಮತ್ತೆ ಇನ್ಫೋಸಿಸ್ ನ 2 ಶೇರ್ ಅನ್ನ ನೀವು ಆಡ್ ಮಾಡಬಹುದು. ಸೊ ಈ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬಹುದಾಗುತ್ತೆ.
ಸೊ ಇಲ್ಲಿಂದ ಡ್ರಾಪ್ ಬರಲಿಲ್ಲ, ಶೇರ್ ಪ್ರೈಸ್ ರಿಕವರ್ ಆಗ್ತಾ ಹೋದಾಗ ಸೊ ನೀವು ಒಂದು ಹೈಯರ್ ಲೆವೆಲ್, ಸೊ 1600 1700 ಹತ್ರ ಇನ್ಫೋಸಿಸ್ ಹೋದಾಗ ಅಲ್ಲಿ ಒಂದು 2 ಶೇರ್ಗಳನ್ನು ಸೆಲ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ತಾ ಹೋಗ್ಬೋದು. ಮತ್ತೆ ನಿಮಗೆ ಡಿಪ್ ಸಿಕ್ಕಿದಾಗ ಆ ಒಂದು ಪ್ರೈಸಲ್ಲಿ ಬೈ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡಬೇಕಾಗುತ್ತೆ. ಸೊ 1 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದ್ದಾಗ ನೀವು ಸೆಕ್ಟರ್ ವೈಸ್ ಡಿವಿಷನನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬೋದಾಗುತ್ತೆ. ಸೊ ನಾವೀಗೇನು 5 ಸೆಕ್ಟರ್ನ ಸೆಲೆಕ್ಟ್ ಮಾಡಿದ್ದೀವಿ, ಅದರಲ್ಲಿ 10% ಅಲೋಕೇಶನ್. ಹಾಗೆ ನಿಮಗೆ ಮೆಟಲ್ ಸೆಕ್ಟರ್, FMCG ಸೆಕ್ಟರ್, ಕಾಂಗ್ಲೊಮರೇಟ್ ಬಿಸ್ನೆಸ್ ಕೂಡ ಅವೈಲೇಬಲ್ ಇರುತ್ತೆ. ಅಂದರೆ ಒಂದೇ ಕಂಪನಿ ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಎಕ್ಸಾಂಪಲ್ಗೆ ರಿಲಯನ್ಸ್, ಸೊ ರಿಲಯನ್ಸ್ ಪೆಟ್ರೋಕೆಮಿಕಲ್ ಬಿಸ್ನೆಸ್ಸನ್ನು ಕೂಡ ನಡೆಸ್ತಾರೆ, ಟೆಲಿಕಾಂ ಬಿಸ್ನೆಸ್ ಕೂಡ ಇದೆ, ಹಾಗೆ ರಿಟೇಲ್ ಬಿಸ್ನೆಸ್ಸಲ್ಲೂ ಕೂಡ ಇದ್ದಾರೆ. ಸೊ ಅದನ್ನು ನಾವು ಕಾಂಗ್ಲೊಮರೇಟ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಆ ಎಲ್ಲ ಕಂಪನಿಗಳನ್ನು ಕೂಡ ಒಂದು ಸೆಕ್ಟರ್ ಆಗಿ ನೀವು ಡಿವೈಡ್ ಮಾಡಿಕೊಂಡು ಅದರಲ್ಲೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡ್ಬೋದು. ಹಾಗೆ ನಿಮಗೆ ITC, ಪಿಡಿಲೈಟ್, ಸೊ ಈ ರೀತಿಯ ಕಂಪನಿಗಳು ಕಾಣಿಸುತ್ತೆ. ಪೇಂಟ್ ಸೆಕ್ಟರ್ ಇದೆ, ಟೈರ್ ಸೆಕ್ಟರ್ ಇದೆ. ಸೊ ನೀವು ಯಾವ ಒಂದು ಸೆಕ್ಟರನ್ನು ಸೆಲೆಕ್ಟ್ ಮಾಡ್ತೀರಾ ಆ ಸೆಕ್ಟರ್ನ ಟಾಪ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ನಮಗೆ ಮೋನೋಪೋಲಿ ಸ್ಟಾಕ್ಸ್ ಕೂಡ ಅವೈಲೇಬಲ್ ಇದೆ, IRCTC, IEX. ಸೊ ಈ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. CDSL, CAM, ಸೊ ಇದು ಕೂಡ ಮೋನೋಪೋಲಿ ಸ್ಟಾಕ್ಸ್ ಆಗಿರುತ್ತೆ. BSE ಕೂಡ ಒಂದು ಮೋನೋಪೋಲಿ ಸ್ಟಾಕ್. ಸೊ ಈ ರೀತಿಯ ಸ್ಟಾಕ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡ್ಬೋದು. ಹಾಗೆ ಎನರ್ಜಿ ಸೆಕ್ಟರ್ನ ನಾವು ಸೆಲೆಕ್ಟ್ ಮಾಡಿದಾಗ ಅದಾನಿ ಗ್ರೀನ್ ಎನರ್ಜಿ, JSW ಎನರ್ಜಿ ನಮಗೆ ಅವೈಲೇಬಲ್ ಇದೆ. ಟಾಟಾ ಪವರ್, ಅದಾನಿ ಪವರ್, ಸೊ ಇದನ್ನು ಕೂಡ ನಾವು ಎನರ್ಜಿ ಸೆಕ್ಟರ್ನ ಅಂಡರಲ್ಲಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ನೀವು 1 ಲಕ್ಷಕ್ಕೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ ಅಂದಾಗ 10 ಸೆಕ್ಟರನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಎಲ್ಲ ಸೆಕ್ಟರ್ನ ಟಾಪ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನಿಮ್ಮ ಅಮೌಂಟನ್ನು ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ಈ ಒಂದು ವಿಡಿಯೋವನ್ನು ಮಾಡುವಂಥ ಉದ್ದೇಶ, ಸೊ ಮಾರ್ಕೆಟ್ನಲ್ಲಿ ಈಗ ಕರೆಕ್ಷನ್ ಇದೆ. ತುಂಬ ಜನ ಹೊಸದಾಗಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡಬೇಕು ಅಂತ ಇರ್ತೀರಾ. ಸೊ ಅವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಮಾಡಿರುವಂಥ ವಿಡಿಯೋ ಸೊ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಶೇರ್ ಮಾರ್ಕೆಟ್ನ ಇನ್ನಷ್ಟು ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.